ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 20ನೇ ಪ್ರಶ್ನೆ, ಪಾಶ್ಚಾತ್ಯ ಧರ್ಮಗಳು ಎಂಬಂತಹ ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಪ್ರವಾದಿ ಮೊಹಮ್ಮದ್ ರವರ ಜೀವನದ ಬಗ್ಗೆ ಟಿಪ್ಪಣಿ ಮಾಡಿ. ಪ್ರವಾದಿ ಮೊಹಮ್ಮದ್ ರವರು ಇಸ್ಲಾಂ ಧರ್ಮದ ಪ್ರವರ್ತಕರು ಅಲ್ವಾ? ಇಸ್ಲಾಂ ಧರ್ಮದ ಪ್ರವರ್ತಕ. ಇವರ ಬೋಧನೆಗಳು ಏನು? ಪೈಗಂಬರರು 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು. ಓಕೆ, ಅಬ್ದುಲ್ಲಾ ಮತ್ತು ಅಮೀನಾ ಇವರ ಪೋಷಕರು. ಅವರು ತಮ್ಮ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೀತಾರೆ. ಅವರು ವ್ಯಾಪಾರಕ್ಕಾಗಿ ಬಹಳ ದೂರ ಪ್ರಯಾಣಿಸಬೇಕಾಯಿತು. ನಂತರ ಮೊಹಮ್ಮದ್ ಖದೀಜಾ ಎಂಬ ಶ್ರೀಮಂತ ವಿಧವೆಯ ಮನೆಯಲ್ಲಿ ಸೇವೆ ಸಲ್ಲಿಸಲು ನೇಮಕಗೊಂಡರು. ನಂತರ ಅವರು ಆ ವಿಧವೆಯನ್ನ ಮದುವೆಯಾದರು. ಅವರಿಗೆ ಗಂಡು ಮಕ್ಕಳು ಮತ್ತು 4 ಹೆಣ್ಣು ಮಕ್ಕಳಿದ್ದರು. ಮೊಹಮ್ಮದ್ ಒಬ್ಬಟ್ಟಿಯಾಗಿ ಆತ್ಮಾವಲೋಕನ, ಧ್ಯಾನ ಮತ್ತು ಅಭ್ಯಾಸವನ್ನು ಧ್ಯಾನ ಮಾಡುವ ಅಭ್ಯಾಸವನ್ನ ಹೊಂದಿತ್ತು. ಅವರು ಮೆಕ್ಕಾದ ಹೀರಾ ಪರ್ವತದ ಗುಹೆಯಲ್ಲಿ ಧ್ಯಾನ ಮಾಡುತ್ತಿದ್ದರು. ಒಮ್ಮೆ ಅವರು ಧ್ಯಾನ ಮಾಡುತ್ತಿದ್ದಾಗ ಅವರಿಗೆ ದೇವದೂತನ ಧ್ವನಿ ಕೇಳಿಸಿತು. ದೇವದೂತನು ಮೊಹಮ್ಮದ್ ಅಲ್ಲಾಹನ ಪ್ರವಾದಿ ಎಂದು ಹೇಳಿದರು. ಓಕೆ, ಅವನು ಹೇಳಿದ ದೈವಿಕ ಸತ್ಯವನ್ನು ಅವರು ವ್ಯಕ್ತಪಡಿಸಿದರು. ಈ ಉಪದೇಶಗಳನ್ನು ಅವರ ಅನುಯಾಯಿಗಳು ಸಂಕಲ್ಪಿಸಿದ್ದಾರೆ. ಇದು ಪವಿತ್ರ ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್. ಮೆಕ್ಕಾದ ಸಾಂಪ್ರದಾಯಿಕ ಸಮುದಾಯವು ಪ್ರವಾದಿಯನ್ನು ವಿರೋಧಿಸಲು ಪ್ರಾರಂಭಿಸಿತು. 672ರಲ್ಲಿ ಅವರು ಮಕ್ಕಾದಿಂದ ಮದೀನಾಕ್ಕೆ ಪ್ರಯಾಣಿಸಿದರು. ಈ ಪ್ರಯಾಣವು ಇತಿಹಾಸದಲ್ಲಿ ಹಿಜ್ರಾ ಎಂದು ಜನಪ್ರಿಯವಾಯಿತು. ಓಕೆನಾ? ಥ್ಯಾಂಕ್ ಯು.